ವರ್ಷದ ಕೊನೆಯಲ್ಲಿ ಒಂದು ಒಳ್ಳೆ ಸೂಚನೆ ಕೊಟ್ಟಿದ್ದಾರೆ ಪ್ರೇಕ್ಷಕರು, ಅಭಿಮಾನಿ ದೇವರುಗಳು ಥಿಯೇಟ್ರಿಗೆ ಬಂದಿದ್ದಾರೆ. ಹಂಗೆ ಮುಂದೆ OTT ಅವರು ಮತ್ತೆ ಇಂಥದಪ್ಪ ಇನ್ನೊಂದು ಡಿಜಿಟಲ್ ಕೈ ಎತ್ಬಿಟ್ಟವ್ರೆ ಕನ್ನಡ ಸಿನಿಮಾಗಳಿಗೆ. ಅದು ಯಾಕೆ ಮುಂಚ್ಕೊಂಡು ಕೂತಾರಪ್ಪ, ಇನ್ನೂ ಅರ್ಥ ಆಯ್ತಿಲ್ಲ. OTTಲಿ ಅಲ್ಲಿ ನೋಡ್ರೆ ಒಳ್ಳೆ ಸಿನಿಮಾ ಬರ್ತಾವೆ, ಕ್ಯಾಟ್ ಸಿನಿಮಾ ಸುಮಾ ಬರ್ತಾವೆ, ಬೇಜಾನ್ ಬರ್ತಾವಪ್ಪ ಅವನು. ಇದು ಯಾಕೆ ಕನ್ನಡಕ್ಕೆ ಮಾತ್ರ ಮಾರ್ಕ್ ಹಾಕೊಂಡು ಕೂತಾರೋ ಗೊತ್ತಿಲ್ಲ. ಕೊನೆಗೂ ನಾವೆಲ್ಲನೂ ಹಳೆ ಕಾಲದವ್ರ ಥರ ಪ್ರೇಕ್ಷಕರ ಮುಂದೆನೇ ಬಂದಿದ್ದೀವಿ. ಪ್ರೇಕ್ಷಕರೇ ಥಿಯೇಟ್ರಿಗೆ ಬರಬೇಕು, ನೀವೇ ನೋಡಬೇಕು. ಅಣ್ಣ ನೀವು ಹಿಂದಿರೋರು ಯೂಟ್ಯೂಬ್ನವರು, ಹೂನಪ್ಪ ನೀವೇನ ಮಾಡ್ರಪ್ಪ, ಸುಮ್ಮನೆ ಮಾಡ್ಕೊಂಡೋಗಿ ಸುಮ್ಮನೆ ಯಾಕೆ ಬಂದು ಸುಮ್ಮನೆ ನೀವೇ ನೋಡ್ಕೊಂಡು ಸುಮ್ಮನೆ ಆಗ್ಬಿಡ್ಬೇಡಿ. ಯೂಟ್ಯೂಬ್ನವ್ರು ಏನೋ ಮಾಡ್ರಪ್ಪ ನೀವು ಮಾಡಿ. ಅದು ತುಂಬ ಕನ್ನಡವಾಗಿ ನಾನು ಯೂಟ್ಯೂಬ್ ಅಂತಿದ್ದೀನಿ. ನಾನು ಇವು ಹೇಳೋದು, ನಾನು ಹೂನೇ ಹೇಳೋದು, ಹೂವಾಗ್ರಿ ಅಂತ. ಅದಕ್ಕೆ ಹೂವಾಗ್ರಿ ಅಂತ ಬಂದ್ ಮಾಡಿ. ಯಾಕೆಂದ್ರೆ ಮತ್ತೆ ನಮ್ಗೆ ಓವರ್ಸೀಸ್ ಮಾರ್ಕೆಟ್ ಅಂತ ನಿಮಗೆ ಗೊತ್ತು, ನಮ್ಗಿಲ್ಲ. ಅದು ಯಾಕೋ ಗೊತ್ತಿಲ್ಲ, ಎಲ್ಲರಿಗೂ ಬಂತು ಮಾರ್ಕೆಟು. ಇದೇನೋ OTT ಬರುತ್ತಲ್ಲ, ಬಂತು ನಮಗೆ ಕರ್ನಾಟಕಕ್ಕೆ ಬರುತ್ತೆ ಅಂದ್ರೆ ಹಂಗೆ ಮುಂಚ್ಕೊಂಬಿಡೋದ ನಮ್ಮ ಮೇಲೆ ಅವರು, ಕನ್ನಡ ಇಂಡಸ್ಟ್ರಿ ಮೇಲೆ. ಇನ್ನು ಇವರು ಮುಂಚ್ಕೊಂಬಿಟ್ಟವ್ರೆ, ಯಾರು TV ಅವರು. ಮುಂಚ್ಕೊಳ್ಳಿ, ನೀವಿದ್ದೀರಲ್ಲ ಅಣ್ಣವ್ರ ಅಭಿಮಾನಿ ದೇವರುಗಳು ಅಂದರು. ನೀವು ದೇವರುಗಳು ಯಾವತ್ತೂ ಅನ್ಯಾಯ ಮಾಡಲ್ಲ. ನ್ಯಾಯದಲ್ಲಿ ನ್ಯಾಯ ಅಂಬೋದು ಗರ್ಗಸವಿದ್ದಂತೆ, ಹೋಗುತ್ತಲೂ ಕೊಯ್ಯುವುದು ಬರುತ್ತಲೂ ಕೊಯ್ಯುವುದು. ಹಂಗಿರ್ತೀರ, ಒಳ್ಳೆ ಸಿನಿಮಾ ನೀವು ಗೆಲ್ಲಿಸ್ತೀರ. ನೀವು ಹಂಗೆ ನಿಜವಾಗ್ಲೂ ಚೆನ್ನಾಗಿರೋ ಸಿನಿಮಾಗಳನ್ನ ಗೆಲ್ಲಿಸಿ. ಹೌದಲ್ಲ, ಬೇರೆ ಬೇರೆ ಸಿನಿಮಾ ಮಾಡಿದ್ದೆ, ಅಲ್ಲಿ ಏನೇನೋ ಸ್ಟೆಪ್ಗಳು. ಡೊಳ್ಳು ಸರ್, ಅದು ಬೇರೆ, ಅದು ಒರಿಜಿನಲ್ ಡೋಲ್ ಕೊಟ್ಬಿಡೋರೆ. ನನಗೆ ಮೊದಲೇ L3 L4 ಪ್ರಾಬ್ಲಮ್ಮು. ಹಂಗಾಗಿ ಹಿಂದ್ಕೊಡೋದು ಹಿಂಗಾಗ್ಬಿಡೋದು ನನಗೆ. ಟೈ ಅಂದ್ಬಿಟ್ಟು ತಿರ್ಗಿ ಅದು ಬಿಚ್ಚಿ ಏನೋ ಮಾಡಿ ರಾಜ್ಕುಮಾರ್ ಮೇಲೆ ಸಿಟ್ಟು, ಯಾರ ಮೇಲೆ ಸಿಟ್ಟು ಮಾಡ್ಕೊಳ್ಳಿ, ಹಂಗೆ ತಿರ್ಗಿ ಅವ್ರ ಮಾಡಿ ಸಮಾಧಾನ ಆಗ್ಬಿಡೋದು ನನಗೆ. ಅವ್ರು ನೋಡಿದ ತಕ್ಷಣ ಅಲ್ಲ ಸ್ಟೇ ಮಾಡಿದಂಗೆ ಮಾಡ್ತೀರಾ, ಬಿಡ್ಬೇಕಲ್ಲ ಅವರು. ಹಿಂದ್ಗಡೆ ಅವ್ರು ಡ್ಯಾನ್ಸರ್ಸ್ ಬೇರೆ 30 ಜನ ಕರ್ಕೊಂಬಂದವ್ರೆ, 30 5 ಜನ ಇರಬೇಕು. ಸರ್ ಮಿಸ್ ಹೊಡಿತಿದೆ ಅಂತೆ. ನಂಗೆ L3 L4 ಮಿಸ್ ಹೊಡಿತಿದ್ಯಪ್ಪ ಅಂತ ನಾನು. ಹಂಗಾಯ್ತು, ಏನೋ ಬಿಡ್ಲಿಲ್ಲ ಮಾಸ್ಟ್ರು. ಇಲ್ಲೆಲ್ಲರಿಗೂ ಮ್ಯೂಸಿಕ್ ಡೈರೆಕ್ಟರ್ ವಾಗೀಶ್ ಅವರೇ, ನನಗೆ ಫಸ್ಟು ತುಂಬ ಮೊದಲೇ ಕೇಳ್ತಿದ್ದೆ ಸಾಂಗ್ನ. ಎಲ್ಲರೂ ಚೆನ್ನಾಗಿ ಒಂಥರ ತುಂಬ ಭಕ್ತಿಯಿಂದ ಇದನ್ನ ಮಾಡಿದ್ದಾರೆ. ಆ ಥರದೊಂದು ಪಾತ್ರ. ಕೀರವಾಣಿಯವರು ಆಗ್ಬೋದು, ಕೈಲಾಶ್ ಕೇರ್ ಅವರು ಭಾಳ ಖುಷಿಯಿಂದ ಆಡ್ಕೊಟ್ರಂತೆ. ಏನೋ ಗೊತ್ತಿಲ್ಲ, ರಾಘಣ್ಣನೂ ತುಂಬ ದೊಡ್ಡ ದೊಡ್ಡ ಮಾತುಗಳು ಹೇಳಿದ್ರು. ಅವರೇ ನಾನೇ ಇದ್ದೀನಿ ಅಂತಂದ್ರೆ ನಾವೇನು ಮಾಡೋಣ, ಅಯ್ಯೋ ನಾವು ಇದೀವಲ್ಲ ಅಂತಾರೆ. ಅವರೇ ದೊಡ್ಡವರು. ಅವ್ರನ್ನ ಎಷ್ಟು ಹೀರೋಗಳನ್ನ ಎಷ್ಟು ಸಿನಿಮಾಗಳನ್ನ, 100 ಸಿನಿಮಾ ಮಾಡಿ. ರಾಜ್ಕುಮಾರ್ ಅವರು ನಿಮಗೆ ಗೊತ್ತು, ಇತಿಹಾಸವನ್ನ ಭಕ್ತಿ ಪಂಥವನ್ನ ರಾಜ್ಕುಮಾರ್ ಅವರು ಕನ್ನಡಕ್ಕೆ ತರದೆ ಇದ್ದಿದ್ರೆ ಜನಕ್ಕೆ ಯಾವುದು ಗೊತ್ತಾಗ್ತದೆ. ಇತಿಹಾಸ ಆಗ್ಬೋದು, ಜನಪದ ಆಗ್ಬೋದು, ಸಾಮಾಜಿಕ ಆಗ್ಬೋದು, ಸಾಂಸ್ಕೃತಿಕ ಜೀವನ, ಶೈಕ್ಷಣಿಕ ಜೀವನ ಯಾವುದು ಗೊತ್ತಾಗ್ತಿರ್ಲಿಲ್ಲ. ಅಂತ ಮನೆತನ ಅವರು ನಾನು ಇಲ್ಲಿ ಸಿನಿಮಾದಲ್ಲಿ ಇದ್ದೀನಿ ಅಂದ್ರೆ ನಾವು ನಿಜವಾಗ್ಲೂ ಏನು ಮಾತಾಡೋಣ. ತುಂಬ ದೊಡ್ಡ ಮಾತು. ನಿಮ್ಮೆಲ್ಲರ ಪ್ರೋತ್ಸಾಹ, ಸಹಕಾರ, ಸಹಾನುಭೂತಿ ಕೊಡಿ. ಯೂಟ್ಯೂಬ್ ಮರಿಬೇಡ್ರಿ.